ಹಲೋ ಸ್ನೇಹಿತರೆ, ಇವತ್ತು 35 ವಯಸ್ಸಿನ ಪಲ್ಲವಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಿಂದ ಸ್ನೇಹಿತರೆ ಡೀಟೇಲ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಇವಳ ಹತ್ತಿರ ಟಾಟಾ ಕಂಪನಿಯ ಕರ್ವ್ ಒಂದು ಕಾರ್ ಕೂಡ ಇರುತ್ತೆ. ತುಂಬ ಶ್ರೀಮಂತರಿದ್ದಾರೆ, ಹಣದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮದುವೆ ಆಗಿ 12 ವರ್ಷ ಆದರೂ ಒಂದು ಸಲ ಕೂಡ ತೃಪ್ತಿ ಯಜಮಾನರು ಪಡಿಸಲಿಲ್ಲ ಎಂದು ತಾವು ಹೇಳಿಕೊಂಡಿದ್ದಾರೆ. ಕಾರಣ ಗಂಡನ ಮಾಡುವಂಥ ಒಂದು ಏನು ಸಮಯ ಇರುತ್ತೆ ಅದು ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ತೃಪ್ತಿ ಆಗ್ತಾ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳ ಬಯಕೆ ನೋಡಿ 12 ನಿಮಿಷ ಮಾಡಿದರೆ ಸಾಕು ತೃಪ್ತಿ ಆಗುತ್ತದೆ ಎಂದು ಖುದ್ದಾಗಿ ಪಲ್ಲವಿ ಅವರ ಸ್ನೇಹಿತರೆ ಹೇಳಿಕೊಂಡಿದ್ದಾರೆ. ಸೊ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಮಾಡಿಸಿಕೊಳ್ಳುವಾಗ ಇವರಿಗೆ ಇನ್ನೆಲ್ಲ ಸಮಸ್ಯೆಗಳು ಆಗುತ್ತಿವೆ. ಸೊ ಎಲ್ಲ ಒಂದೊಂದಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಮೊದಲನೇದಾಗಿ ಮಾಡಿಸಿಕೊಳ್ಳುವಾಗ 1 ಗಂಟೆ ಮುಂಚೆ ಚಪಾತಿಗೆ ಎಣ್ಣೆ ಹಚ್ಚುತ್ತೇನೆ. ಎಣ್ಣೆ ಹಚ್ಚೋದ್ರಿಂದ ಮೂಲಂಗಿ ಸಲೀಸಾಗಿ ಒಳಗೆ ನುಗ್ಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಯಜಮಾನರು ಒಳಗೆ ಹಾಕಿ 15ರಿಂದ 20 ಶಾಟ್ ಮಾತ್ರ ಹೊಡೆಯುತ್ತಾರೆ. ನಂತರ ಔಟ್ ಮಾಡಿ ಸುಸ್ತಾಗಿ ಮಲಗುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದೇ ಸ್ನೇಹಿತರೆ ಇವರು ಮಾಡಿಸಿಕೊಳ್ಳುವಾಗ ಅನುಭವಿಸುತ್ತಿರುವ ಒಂದು ಸಮಸ್ಯೆ ಆಗಿರುತ್ತೆ. ಆ್ಯಂಡ್ ಕನಿಷ್ಠ 12 ನಿಮಿಷ ಆದರೂ ಮಾಡಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ನನಗೆ 12 ನಿಮಿಷದಲ್ಲಿ ಸಂಪೂರ್ಣ ತೃಪ್ತಿ ಆಗುತ್ತದೆ. ಆದರೆ 12 ನಿಮಿಷ ಕೂಡ ಮಾಡುವಂಥ ವ್ಯಕ್ತಿ ಇವರಿಗೆ ಯಾರೂ ಸಿಗುತ್ತಿಲ್ಲ. ಕಾಲೇಜ್ ಹುಡುಗನ ಜೊತೆಗೆ ಒಂದು ಸಲ ಮಾಡಿಸಿಕೊಂಡಿದ್ದೆ. ಅವನು ಕೂಡ 8 ನಿಮಿಷದಲ್ಲಿ ಔಟ್ ಮಾಡಿ ಸುಸ್ತಾಗಿ ಬಿಟ್ಟ. ಮುದುಕ ಆದರೂ ಪರವಾಗಿಲ್ಲ, 12 ನಿಮಿಷ ಮಾಡುವಂಥ ಸಾಮರ್ಥ್ಯ ಹೊಂದಿದ್ದರೆ ಸಾಕು. ನಾನೇ ಸ್ನೇಹಿತರೆ ಟಾಟಾ ಕರ್ವ್ ಕಾರಲ್ಲಿ ಬರುತ್ತೇನೆ, ಭೇಟಿಯಾಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಇದೇ ಇವರ ಒಂದು ಟಾಟಾ ಕರ್ವ್ ಕಾರ್ ಆಗಿರುತ್ತೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ ಬಂದು ಭೇಟಿ ಆಗೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಕಾರ್ ಬಗ್ಗೆ ನೋಡೋದಾದರೆ ದ ಟಾಟಾ ಕರ್ವ್ ಹ್ಯಾಸ್ 1 ಡೀಸೆಲ್ ಇಂಜಿನ್ ಆ್ಯಂಡ್ 1 ಪೆಟ್ರೋಲ್ ಇಂಜಿನ್ ಆನ್ ಆಫರ್. ದ ಡೀಸೆಲ್ ಇಂಜಿನ್ ಈಸ್ 1498 cc while the petrol engine is 1498 cc. It is available with the manual transmission. ಈ ಒಂದು ಕಾರಲ್ಲಿ ಸ್ನೇಹಿತರೆ 2 ವಿಧದ ಕಾರ್ ಇರುತ್ತೆ. ಒಂದು ಪೆಟ್ರೋಲ್ ಇಂಜಿನ್, ಇನ್ನೊಂದು ಡೀಸೆಲ್ ಇಂಜಿನ್. ಇವರ ಹತ್ತಿರ ಇರೋದು ಸ್ನೇಹಿತರೆ ಡೀಸೆಲ್ ಇಂಜಿನ್ ಕಾರ್ ಇರುತ್ತೆ. ಆ್ಯಂಡ್ ಸೊ ಫ್ಯೂಲ್ ಟೈಪ್ ಬಂದುಬಿಟ್ಟು ಪೆಟ್ರೋಲ್ ಆಗಿರುತ್ತೆ. ಸೊ ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 1498 cc ಆಗಿರುತ್ತೆ. ಒಳ್ಳೆ ಇಂಜಿನ್ ಕೆಪಾಸಿಟಿ ಇದೆ. ಆ್ಯಂಡ್ ಸ್ನೇಹಿತರೆ ಈ ಒಂದು ಕಾರಲ್ಲಿ ಕೇವಲ 5 ಜನ ಕುಳಿತುಕೊಂಡು ಜರ್ನಿ ಮಾಡ್ಬೋದು. ಕಾರ್ನ ಟ್ರಾನ್ಸ್ಮಿಷನ್ ಟೈಪ್ ಬಂದುಬಿಟ್ಟು ಮ್ಯಾನ್ಯುವಲ್ ಆಗಿರುತ್ತೆ. ಬಾಡಿ ಸ್ಪೇಸ್ ಬಂದುಬಿಟ್ಟು 422 ಲೀಟರ್ಸ್ ಆಗಿರುತ್ತೆ. ಬಾಡಿ ಟೈಪ್ SUV ಟೈಪ್ ಆಗಿರುತ್ತೆ. ಆ್ಯಂಡ್ ಮ್ಯಾಕ್ಸ್ ಪವರ್ ಬಂದುಬಿಟ್ಟು 113.42 bhp ಎಟ್ 3750 RPM ಆಗಿರುತ್ತೆ. ಮ್ಯಾಕ್ಸ್ ಟೂರಿಕೋ ಬಂದುಬಿಟ್ಟು 260 Nm ಎಟ್ 1400 to 2750 RPM ವರೆಗೆ ಇರುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಕಾರ್ನ ಇನ್ನಷ್ಟು ಫ್ಯೂಚರ್ಸ್ ಬಗ್ಗೆ ನೋಡೋದಾದರೆ ದ ಟಾಟಾ ಕರ್ವ್ ಈಸ್ ಎ ಫ್ಯೂಚರಿಸ್ಟಿಕ್ಸ್ ಕ್ರಾಸ್ ಓವರ್ ಕಾನ್ಸೆಪ್ಟ್ ದಟ್ ಪ್ರಾಮಿಸಸ್ ಎ ಲಾಟ್. ಇಟ್ಸ್ ಬೋಲ್ಡ್ ಡಿಸೈನ್ ಆ್ಯಂಡ್ ಅಡ್ವಾನ್ಸ್ಡ್ ಫ್ಯೂಚರ್ಸ್ ಕ್ರಿಯೇಟ್ ಎ ಬಜ್ ಅಮಾಂಗ್. ಈ ಒಂದು ಕಾರ್ನ ಫ್ರಂಟ್ ಹಾಗೂ ಬ್ಯಾಕ್ ಒಂದು ಲುಕ್ ತುಂಬ ಬೋಲ್ಡ್ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಕಾರ್ನ ಕ್ಯಾಬಿನ್ ಬಂದುಬಿಟ್ಟು ತುಂಬ ಸ್ಪೇಸ್ ಇರುವಂಥ ಒಂದು ಕ್ಯಾಬಿನ್ ಇದೆ. ಆ್ಯಂಡ್ ಒಟ್ಟಾಗಿ ತುಂಬ ಕಂಫರ್ಟೇಬಲ್ ಇದೆ. ಡ್ರೈವಿಂಗ್ ಕೂಡ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಸ್ನೇಹಿತರೆ ನಿಮ್ಮಲ್ಲಿ 12 ನಿಮಿಷ ನಿಲ್ಲದೆ ಮಾಡುವಂಥ ಸಾಮರ್ಥ್ಯ ಇದ್ದರೆ ಸೊ ಬೇಗ ಕಮೆಂಟ್ ಮಾಡಿ. ಖಂಡಿತ ಇವರು ಟಾಟಾ ಕರ್ವ್ ಕಾರಲ್ಲಿ ಕುಳಿತುಕೊಂಡು ನೀವು ಇರುವಂಥ ಸ್ಥಳಕ್ಕೆ ಬಂದು ಭೇಟಿಯಾಗುತ್ತಾರೆ.